ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಏನು ಆಗಸ್ಟ್ 4ನೇ ತಾರೀಕು ಮಂಗಳವಾರ ನಮ್ಮ ನಾಡ ದೇವತೆ, ನಮ್ಮ ಎಲ್ಲರನ್ನ ಪ್ರೀತಿ ದೇವತೆ ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನೋತ್ಸವ ಇದೆ. ಅದ್ರ ಪ್ರಯುಕ್ತ ತುಂಬ ಜನ ಸಾಗರ ಮೈಸೂರಿಗೆ ಹೋಗಿ ಬರ್ತಾ ಇದ್ದಾರೆ. ಈ ಒಂದು ಆಷಾಢ ಮಾಸದಲ್ಲಿ ಬಂದಿರುವಂತಹ ಪವಿತ್ರವಾದಂತಹ ದಿನ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಭಾಳ ಒಂದು ಶಕ್ತಿ ದೇವತೆಗಳನ್ನ ಆರಾಧನೆ, ಒಂದು ಪೂಜೆ ಮಾಡ್ತೀವಿ. ಮತ್ತು ಈ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷ ಸಪ್ತಮಿ ದಿನ ರೇವತಿ ನಕ್ಷತ್ರದಲ್ಲಿ ಬಂದಿರೋ ಅಂತಹ ಆಗಸ್ಟ್ 4ನೇ ತಾರೀಕು ಅಮ್ಮನವರ ವಿಶೇಷವ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮ ಇದೆ. ಪ್ರತಿಯೊಬ್ಬರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ತಾರೆ. ಆಗದೇ ಇರೋರು ಏನೋ ಅವ್ರ ಊರಲ್ಲಿರುವಂತಹ ಒಂದು ಚಾಮುಂಡೇಶ್ವರಿ ಅಮ್ಮನವರ ಒಂದು ಪೂಜೆ ಆರಾಧನೆ ಮಾಡಿ ಒಂದು ಅನ್ನದಾನ ಪ್ರಸಾದ ಎಲ್ಲನೂ ಕೊಡ್ತಾ ಭಾಳ ವಿಜೃಂಭಣೆಯಿಂದ ಅಮ್ಮನ ಒಂದು ಜನ್ಮದಿನೋತ್ಸವನ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ನಾಳೆ ಮಂಗಳವಾರ ಆಗಸ್ಟ್ 4ನೇ ತಾರೀಕು ಕೃಷ್ಣ ಪಕ್ಷದ ಸಪ್ತಮಿ ದಿನ, ರೇವತಿ ನಕ್ಷತ್ರ ದಿನ ತಾಯಿಯ ಜನ್ಮದಿನೋತ್ಸವ ಇದೆ. ಪ್ರತಿಯೊಬ್ಬರು ನಿಮ್ಮ ಮನೆಗಳಲ್ಲಿ ಒಂದು ಬೆಲ್ಲದ ದೀಪಾರಾಧನೆ ಮಾಡ್ಕೊಳ್ಳಿ, ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೂಜೆ ಮಾಡ್ಕೊಳ್ಳಿ, ಇಲ್ಲ ಒಂದು ಗೋಧೂಳಿ ಸಮಯದಲ್ಲಾದರೂ ಒಂದು ಪೂಜೆ ಮಾಡ್ಕೋಬೋದು ಸ್ನೇಹಿತರೆ. ಎಲ್ಲರೂ ಮೈಸೂರಿಗೆ ಹೋಗೋಕ್ಕಾಗೋದಿಲ್ಲ. ಒಂದು ಶಕ್ತಿ ದೇವತೆ ಏನಿರ್ತಾರೆ, ಪ್ರತಿಯೊಂದು ಶಕ್ತಿ ದೇವತೆಯಲ್ಲೂ ಒಂದು ಚಾಮುಂಡೇಶ್ವರಿ ಅಮ್ಮನವರು ಇರ್ತಾರೆ. ಹಂಗಾಗಿ ಸುಪ್ರಸಿದ್ಧ ನಮ್ಮ ನಾಡ ದೇವತೆ ಅಂತಲೇ ನಾವೊಂದು ಪ್ರೀತಿಯಿಂದ ಅಮ್ಮನ ಕರಿತೀವಿ. ನಮ್ಮೆಲ್ಲರ ಒಂದು ನಾಡ ದೇವತೆ ಆಗಿರೋಂತಹ ಚಾಮುಂಡೇಶ್ವರಿ ಅಮ್ಮನವರ ಬರ್ತಡೇ ಅಂದರೆ ಹುಟ್ಟು ಹಬ್ಬದ ಕಾರ್ಯಕ್ರಮ ಇದೆ ನಾಳೆ. ಹಂಗಾಗಿ ಎಲ್ಲರೂ ಹೋಗೋಕ್ಕಾಗೋದಿಲ್ಲ. ಇರೋ ತವಲೆ ನೀವು ಅಮ್ಮನ ಒಂದು ಆರಾಧನೆ, ಒಂದು ಪೂಜೆ, ಒಂದು ಸಂಕಲ್ಪ ಮಾಡ್ಕೊಳ್ಳಿ ಅಂತ. ಮತ್ತು ವಿಶೇಷವಾಗಿ ಆಷಾಢ ಮಾಸದಲ್ಲೇ ಒಂದು ದೇವಿ ದುರ್ಗೆ ಕಾಳಿಯವ್ರನ್ನ ಒಂದು ಆರಾಧನೆ ಪೂಜೆ ಮಾಡಿ ನಿಂಬೆಹಣ್ಣು ದೀಪಗಳ್ನ ಹಚ್ತಾರೆ. ಹಂಗಾಗಿ ಹತ್ರ ದೇವಸ್ಥಾನಗಳಲ್ಲಿ ನಾಳೆ ಒಂದು ನಿಂಬೆಹಣ್ಣು ದೀಪ ಮತ್ತು ಒಂದು ಬೆಲ್ಲದ ದೀಪವನ್ನು ನೀವು ಬೆಳಗ್ಬಿಟ್ಟು ನಿಮ್ಮ ಇಷ್ಟಾರ್ಥವನ್ನು ಕೇಳ್ಕೊಳ್ಳಿ. ಅದರಲ್ಲೂ ನಾಳೆ ಮುಖ್ಯವಾಗಿ ಅಮ್ಮನ ಒಂದು ಹುಟ್ಟುಹಬ್ಬ ದಿವಸ ನೀವು ಏನೇ ವರ ಕೇಳಿದ್ರೂ ಶೀಘ್ರವಾಗಿ ಫಲ ಕೊಡುವಂತಹ ಒಂದು ದಿನ ಆಗಿದೆ. ಹಂಗಾಗಿ ಪ್ರತಿಯೊಬ್ಬರು ನಾಳೆ ಅಮ್ಮನವರ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮನ ನಿಮ್ಮ ಮನೆಗಳಲ್ಲೇ ನೀವು ಒಂದು ಆಚರಣೆ ಮಾಡ್ಕೊಳ್ಳಿ. ಶಕ್ತಿ ಇರೋರು ಬೆಟ್ಟಕ್ಕೂ ಹೋಗಿ ಬರ್ಬೋದು, ಇಲ್ಲ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಅಮ್ಮನ ಸ್ಮರಣೆ ಮಾಡುತ್ತಾ ನಿಮ್ಮ ಇಷ್ಟಾರ್ಥನ ನೀವು ಬೇಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ಇಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ನಮ್ಮ ಮಾಗಡಿ ಕಾಳಿಕಾಂಬ ದೇವಸ್ಥಾನದಲ್ಲಿರುವಂತಹ ಕಾಳಿಕಾ ಅಮ್ಮನವರ ವಿಶೇಷ ಶುಕ್ರವಾರದ ಪೂಜೆಯ ವಿಡಿಯೋ ಮಾಡಿದ್ದೀನಿ. ಮತ್ತು ಈ ಆಷಾಢದಲ್ಲಿ ಕಡೇ ಶ್ರವಣ ಏನೇನು ಕಾರ್ಯಕ್ರಮ ಇದೆ ಅಂತ ಹೇಳಿ ದೇವಸ್ಥಾನದ ಅರ್ಚಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಸ್ನೇಹಿತರೆ. ಈ ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ. ಐಶ್ವರ್ಯಾದಿ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷಾಖ್ಯ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ಶ್ರೀ ಕಾಳಿಕಾಂಬಾ ಪ್ರೀತ್ಯರ್ಥಂ ಕುಂಕುಮಾರ್ಚನಂ ಕಾರಯಿಷ್ಯೆ. ಹಚ್ತವ್ರೆಲ್ಲ ಇನ್ನು ಈಗ ರೆಡಿ ಮಾಡ್ಕೋತಾವ್ರೆ. नमः कल्याणे नमः कमलाराध्ये नमः करुणासागराय नमः कलिप्रभुसंसेव्याय नमः कमलासन संसदाय नमः अंबिकाय नमः अनेक सौभाग्यदात्रे नमः त्रिग्राय नमः नमः सर्ववाहने माते नमो जय जय मंगल देवी नमो जय जगदीश्वरी अम्बे नमो अखिलांडेश्वरी देवी नमो राजराजेश्वरी माते नमो मंगल देवी नमो
ಕೊನೆ ಶುಕ್ರವಾರ ಬಹಳ ವಿಶೇಷವಾದಂಥ ಪೂಜೆ ಮುಂದಿನ ವಾರ ಇರುತ್ತೆ. ಅಮ್ಮನವರಿಗೆ ಆ ದಿನ ಅಭಿಷೇಕ ಪ್ರಾತಃ ಕಾಲದಲ್ಲಿ ಅಭಿಷೇಕ ಆಗೋದ್ರಿಂದ ಅಲಂಕಾರ ಬೇಕಾಗುವುದಿಲ್ಲ, ಅಲಂಕಾರ ಬೇಕಾಗಿರುತ್ತೆ. ಸಹ ಅಮ್ಮನವರ ದರ್ಶನ ಮಾಡಬೇಕು. ಕೊನೆ ಶುಕ್ರವಾರ ಆಷಾಢ ಮಾಸದ ಪ್ರತಿ ಕೊನೆ ಶುಕ್ರವಾರದಲ್ಲಿ ಅಮ್ಮನವರ ಸನ್ನಿಧಿಯಲ್ಲಿ ನಮ್ಮೆಲ್ಲರ ಸಹಕಾರದಿಂದ ಬಹಳ ವಿಶೇಷವಾದಂಥ ಪೂಜೆ ಪ್ರತಿ ವರ್ಷ ನಡ್ಕೊಂಡು ಬಂದಿದೆ. ಈ ವರ್ಷವೂ ಸಹ ಬೆಳಗಿನ ಪೂಜೆಗಳು ಮುಗಿದು ಸಂಜೆ 6 ಗಂಟೆಯಿಂದ ವಿಶೇಷ ಪೂಜೆ ಇದೆ. ಶ್ರೀಚಕ್ರ ಮಂಡಲಾರಾಧನೆ ಇರುತ್ತೆ. ತದನಂತರ ಅಮ್ಮನವರಿಗೆ ಪೂಜೆ, ಅರ್ಚನೆ, ಸಾಮೂಹಿಕ ಕುಂಕುಮಾರ್ಚನೆ ಎಲ್ಲರೂ ಸಹ ಕುಳಿತು ಲಲಿತಾ ಸಹಸ್ರನಾಮಾರ್ಚನೆ ಮಾಡುವಂತಹ ಅವಕಾಶ ಮತ್ತು ವಿಶೇಷವಾಗಿ 21 ದ್ರವ್ಯಗಳಿಂದ ಅರ್ಚನೆ ಮಾಡುವುದು. ಸಹಸ್ರನಾಮಾರ್ಚನೆ ಆದಮೇಲೆ 21 ದ್ರವ್ಯಗಳಿಂದ ಎಲ್ಲರೂ ಯಾರು ಬಂದು ಕುಳಿತಿರ್ತಾರೋ ಎಲ್ಲರೂ ಸಹ ಒಂದು ವಿಶೇಷವಾದಂತಹ ದ್ರವ್ಯಗಳಿರುತ್ತೆ. ಆ ದ್ರವ್ಯಗಳಿಂದ ಕುಳಿತು ಅರ್ಚನೆ ಮಾಡುವಂತಹ ಅವಕಾಶ. ಇದಾದ ಮೇಲೆ ಅಮ್ಮನವರಿಗೆ ಅಷ್ಟಾವಧಾನ, ಮಂತ್ರಪುಷ್ಪ ಸೇವೆ ನೆರವೇರುತ್ತೆ. ಪ್ರಸಾದ ಸೇವೆ ಇರುತ್ತೆ. ಎಲ್ಲರೂ ಸಹ ಬಂದು ಅಮ್ಮನವರ ದರ್ಶನ ಮಾಡಬೇಕು, ಪ್ರಸಾದ ಸ್ವೀಕರಿಸಬೇಕು, ಕುಂಕುಮಾರ್ಚನೆ ಪ್ರಸಾದ ಎಲ್ಲರೂ ಸಹ ಸ್ವೀಕರಿಸಬೇಕು. ಆ ದಿನ ಎಲ್ಲ ಸುಮಂಗಲಿಯರು ಬರೋದ್ರಿಂದ ಅರಿಶಿನ ಕುಂಕುಮ ಕೊಡುವಂಥದ್ದು ಕೊಡ್ಬೋದು, ಬ್ಲೌಸ್ ಪೀಸ್ ಕೊಡ್ಬೋದು, ಎಲೆ ಮಾಡಿ ಕೊಡುವಂಥದ್ದು ಸಹ ಕೊಡ್ಬೋದು. ಮುತ್ತೈದೆಯರಿಗೂ ಸಹ ಬ್ಲೌಸ್ ಪೀಸ್ ಎಲೆ ಮಾಡಿ ಕೊಡುವಂಥದ್ದು ಸಹ ಕೊಡ್ಬೋದು. ಎಲ್ಲರೂ ಸಹ ಅಮ್ಮನವರನ್ನ ದರ್ಶನವನ್ನು ಕೇಳ್ಕೊಳ್ತೇನೆ. ಕೊನೆಯ ವಾರದಲ್ಲಿ ಅಭಿಷೇಕ ಇರುತ್ತೆ. ಅಭಿಷೇಕ ಮಾಡಿಸುವಂಥವ್ರು ಮಾಡಿಸ್ಬೋದು ಅಮ್ಮನವರಿಗೆ. ಅದೇ ರೀತಿಯಾಗಿ ಬರುವಂತಹ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ. ಆ ದಿನ ಭೀಮೇಶ್ವರ ವ್ರತವನ್ನು ಆಚರಿಸುವಂತಹ ರೂಢಿ ಇರುತ್ತೆ. ಭೀಮೇಶ್ವರ ವ್ರತವನ್ನು ಮನೆಯಲ್ಲಿ ಆಚರಿಸಿ ಅಮ್ಮನವರಿಗೆ ಅಮಾವಾಸ್ಯೆ ಪ್ರಯುಕ್ತ ಭೀಮನ ಅಮಾವಾಸ್ಯೆ ಪ್ರಯುಕ್ತವೂ ಸಹ ಅಭಿಷೇಕ ಅಲಂಕಾರ ಇರುತ್ತೆ. ಆ ದಿನ ಮಕ್ಕಳಿಗೆಲ್ಲ ಬಾಲಗ್ರಹ ಯಂತ್ರ ಮಂತ್ರಗಳನ್ನು ಹಾಕಲಾಗುತ್ತೆ. ಪ್ರತಿ ವರ್ಷವೂ ಸಹ ಭೀಮನ ಅಮಾವಾಸ್ಯೆಯಲ್ಲಿ ವಿಶೇಷವಾದಂಥದ್ದು ಅಮಾವಾಸ್ಯೆಯಲ್ಲಿ ಯಂತ್ರ ಮಂತ್ರಗಳನ್ನು ಹಾಕಿಸುವಂಥದ್ದು. ಎಲ್ಲರೂ ಸಹ ಬಂದು ಅಮಾವಾಸ್ಯೆ ದಿವಸವೂ ಸಹ ಅಮ್ಮನವರ ದರ್ಶನ ಮಾಡಬೇಕಾಗಿದೆ. ಈಗ ಹೂ